ಮೊನ್ನೆ ದಿವಸ ನಮ್ಮ ಬಿಜೆಪಿ ಗೆಳೆಯ ಅಧ್ಯಕ್ಷ ಇಂದ್ರೇಶ್ ಅನ್ನೋ ವ್ಯಕ್ತಿ ಮೊನ್ನೆ ಪತ್ರಿಕಾಗೋಷ್ಠಿನಲ್ಲಿ ನಮ್ಮ ನಾಯಕರುಗಳ ಬಗ್ಗೆ ಬಹಳ ಒಂದು ಬಹಳ ಚಿಕ್ಕದಾಗೇನೋ ಬೇರೆ ರೀತಿಯಲ್ಲಿ ಮಾತಾಡಿದ್ದಾರೆ. ಏನಂದ್ರೆ ನಮ್ಮ ಮಂಡ್ಯ ಶಾಸಕರು ಆಫರ್ ರವಿ ಅವರು 50 ಕೋಟಿ ಹೇಳ್ತಿದ್ರು, ಈಗ 100 ಕೋಟಿ ಕೇಳ್ತಾ ಇದ್ದಾರೆ, ಬಿಜೆಪಿಯವರು ಹೇಳ್ತಾ ಇದ್ದಾರೆ ಅಂತೆಲ್ಲ ಬಹಳ ಕೇವಲವಾಗಿ ಮಾತಾಡಿದ್ದಾರೆ. ಮತ್ತೆ ನಮ್ಮ ಜಿಲ್ಲಾ ಮಂತ್ರಿಗಳ ಬಗ್ಗೆನೂ ಏನೆಲ್ಲ ಕೆಲಸ ಮಾಡಿಬಿಟ್ಟಿದ್ದಾರೆ ರವಿ ಅವರು ಮತ್ತೆ ಜಿಲ್ಲಾ ಮಂತ್ರಿಗಳು ಶ್ವೇತಪತ್ರ ಹೊರಡಿಸ್ಲಿ ಹಾಗೆ ಅಂತ ಹೇಳಿದ್ದಾರೆ. ಇವ್ರಿಗೆ ಏನಾಗಿದೆ, ಇವ್ರಿಗೆ ಬರೀ ಸುಳ್ಳು. ಇವರು ರಾಷ್ಟ್ರ ಮಟ್ಟದ ನಾಯಕರುಗಳಿಂದ ಹಿಡಿದು ರಾಜ್ಯ ಮಟ್ಟದ ನಾಯಕರುಗಳಿಂದ ಇವ್ರು ಜಿಲ್ಲಾ ಮಟ್ಟದವರು ಇವರು ಕೂಡ ಸುಳ್ಳು ಹೇಳೋದು, ಬರೀ ಸುಳ್ಳು. ಪತ್ರಿಕಾಗೋಷ್ಠಿ ಮಾಡೋದು, ಅಲ್ಲೆಲ್ಲ ಒಂದು ಸಣ್ಣ ಪ್ರತಿಭಟನೆ ಮಾಡೋದು. ಇವ್ರಿಗೆ ಏನು ಗೊತ್ತೋ, ಈಗ ರವಿಯವರು ಸುಮಾರು ಬಸ್ರಾಳ್ ಹೋಬಳಿ 100 ಕೋಟಿ, ಇಲ್ಲಿ ಕೆರಗೋಡು ಹೋಬಳಿ ಒಂದು 100 ಕೋಟಿ, ಮತ್ತೆ ಕಸಬಾ ಹೋಬಳಿ 100 ಕೋಟಿ, ಇಲ್ಲಿ ಸಿಟಿಲೂ ಒಂದು 106 ಕೋಟಿ ಕೆಲಸ ನಡೀತಾ ಇದೆ ಆಲ್ರೆಡಿ. ನೀವು ಕಣ್ಣಾರ ನೋಡ್ಬೇಕು ಅವ್ರಿಗೆ ಏನು ಕಣ್ಣಿದೆಯೋ ಏನೋ, ಬಟ್ ಸುಳ್ಳು ಹೇಳೋದು, ಜನಕ್ಕೆ ತಪ್ಪು ಮಾಹಿತಿ ಹೇಳೋದು. ಅವ್ರಿಗೇನು ಗೊತ್ತು, ಒಬ್ಬ ಶಾಸಕ ಇಷ್ಟೆಲ್ಲ ಕ್ರಿಯೇಟಿವಿಟಿ ಕೆಲಸ ಮಾಡ್ಬೋದಾ ಅಂತ ತೋರಿಸ್ಕೊಡ್ತಾ ಇರೋರು ರವಿ ಅವರು. ಬೆಳಿಗ್ಗೆ ನಾಳೆ ಏನು ಪ್ರೋಗ್ರಾಮ್ ಇದೆ, ಎಲ್ಲೆಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಬರೀ ವಾರ್ಡ್ಗಳು ಸುತ್ತೋದು, ಹಳ್ಳಿಗೆ ಸುತ್ತೋದು, ದಿನ ಕೆಲಸ ಮಾಡ್ತಾ ಇದ್ದಾರೆ. ವಾರಕ್ಕೆ 7 ದಿನದಲ್ಲಿ 5 ದಿನ ಕ್ಷೇತ್ರದೊಳಗೆ ಇರ್ತಾರೆ, 6 ದಿನ ಕ್ಷೇತ್ರದೊಳಗೆ ಇರ್ತಾರೆ. ಇವ್ರಿಗೆ ಗೊತ್ತಿಲ್ಲ ಎಷ್ಟೆಲ್ಲ ಕೆಲಸ ನಡೀತಾ ಇದೆ ಅಂತ. ಅವರು ಹೋಗಿ ದುರ್ವಿನ ಹಾಕೊಂಡು ನೋಡಿ ಹಳ್ಳಿಗೆ ಹೋಗಿ ಜನ ಕೇಳ್ಕೊ ಬರಲಿ. ನಮ್ಮ ಮನೆಯ ಬಿಜೆಪಿ ಅಧ್ಯಕ್ಷ ಇಂದ್ರೇಶ್ ಮತ್ತೆ ಗೆಳೆಯರೆಲ್ಲ ಮತ್ತೆ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಏನು ಕೆಲಸ ಮಾಡ್ತಾ ಇದ್ರು, ಅವ್ರು ಶ್ವೇತಪತ್ರ ಹೊರಡಿಸ್ಲಿ ಅಂತಾರೆ. ಅವ್ರು ತಿಳ್ಕೋಬೇಕು ಏನೆಲ್ಲ ಕೆಲಸ ಆಗ್ತಾ ಇದೆ. ಶುಗರ್ ಫ್ಯಾಕ್ಟ್ರಿ ನಿಂತೋಗಿದ್ದನ್ನ ಪ್ರಾರಂಭ ಮಾಡಿಸಿದ್ರು ಇವ್ರ ಕಾಲದಲ್ಲಿ. ಕಬ್ಬಿಣ ಪಾಪ ಏನೇನು ಇದ್ದದ್ದು ಆಳುಮೂಲ ಮಾರ್ಕತ್ತಾ ಇದ್ರು. ಈಗ ಫ್ಯಾಕ್ಟ್ರಿ ನಡೀತಾ ಇದೆ ತುಂಬ ಚೆನ್ನಾಗಿ. ಅಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇನ್ನೊಂದು ಪ್ರಾರಂಭ ಆಗ್ತಾ ಇದೆ. ಈ ಪ್ರತಿದಿನ ಅವರು ಕೂಡ ಜನಕ್ಕೆ ಪ್ರತಿದಿನ ಕೈ ಸಿಗ್ತಾರೆ. ಅವರು ವಾರಕ್ಕೆ 5 ದಿನ ಇಲ್ಲಿ ಇಡೀ ಜಿಲ್ಲೆ ರೌಂಡ್ ಹೊಡಿತಾರೆ. ಯಾರು ಕರೆದ್ರು ಬರ್ತಾ ಇದ್ದಾರೆ, ಯಾರು ಕರೆದ್ರು ಸ್ಪಂದಿಸ್ತಾರೆ. ಇಂಥ ಮಂತ್ರಿಗಳು ನಮ್ಗೆ ಸಿಗೋದು ಈ ಜಿಲ್ಲೆಯ ಭಾಗ್ಯ. ನಮ್ಮ ಶಾಸಕರಂತವರು ರವಿಕುಮಾರ್ ಅಂತವ್ರು ಸಿಕ್ಕಿರೋದು ನಮ್ಮ ಈ ಜಿಲ್ಲೆ, ನಮ್ಮ ಕ್ಷೇತ್ರದ ಮಂಡ್ಯ ಕ್ಷೇತ್ರದ ಭಾಗ್ಯ, ಪುಣ್ಯ. ಇವರು ದಡ್ಡ ಏನೆಲ್ಲೋ ಮಾತಾಡ್ಬಾರ್ದು. ನೀವು ಅವೆಲ್ಲ ನೀವು ವಾಪಸ್ ತಗೊಳ್ಳಿ. ಈಗ ನೀವು 100 ಕೋಟಿ ಆಫರ್ ಮಾಡಿರೋದು ಸುಳ್ಳು ಹೇಳ್ತಾರೆ ಅಂತ ಅನ್ನೋದಾದ್ರೆ, ಇಡೀ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಬಿಜೆಪಿಯವರು ಎಂಥ ಮೋಸಗಾರರು, ಸುಳ್ಳುಗಾರರು, ಬರೀ ಭಾವನಾತ್ಮಕವಾಗಿ ಏನೆಲ್ಲ ಮಾಡ್ತೀರಿ ಅಂತ. ಇಡೀ ಪ್ರಪಂಚ ನೋಡಿದೆ. ಭ್ರಷ್ಟಾಚಾರದಲ್ಲಿ ಬಿಜೆಪಿ ಎಂಥ ಆಫರ್ ಮಾಡಿ ನಮ್ಮ ಏನು ಲಾಸ್ಟ್ ಟೈಮು ಹೆಂಗೆ ಸರ್ಕಾರವನ್ನು ಮಾಡಿದ್ರಿ, ಸರ್ಕಾರವನ್ನು ನಮ್ಮ ಕಾಂಗ್ರೆಸ್ನವ್ರನ್ನ ಶಾಸಕರುಗಳನ್ನ ಹೆಂಗೆ ಆಫರ್ ಮಾಡಿ ಕರ್ಕೊಂಡ್ರಿ, ಏನೆಲ್ಲ ಅಂತ. ಇಡೀ ಕರ್ನಾಟಕ ಬಿಟ್ಬಿಡಿ, ನೀವು ದೇಶಕ್ಕೂ ಬಿಟ್ಬಿಡಿ, ಜಗತ್ ನೋಡಿದೆ ನೀವು ಬಿಜೆಪಿ ಎಂತ ಭ್ರಷ್ಟ ಬಿಜೆಪಿ ಅಂತ. ಭ್ರಷ್ಟಾಚಾರದಲ್ಲಿ ಚೆಕ್ ಮೂಲಕ ಭ್ರಷ್ಟಾಚಾರ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡು ಜೈಲು ಹೋಗಿರೋದಂತೂ ನಿಮ್ಮ ನಾಯಕರು ಅದೂ ಇದೆ. ಹಾಗಾಗಿ ನೀವು ಬಿಟ್ಬಿಡಿ, ನಿಮ್ದು ನಡೆಯಲ್ಲ. ಇವತ್ತು ದೇಶಾದ್ಯಂತ ಕಾಂಗ್ರೆಸ್ ಯಾಕೆ ಬರ್ತಾ ಇದೆ? ಇಲ್ಲಿ ನೀವು ಉಳಿ ಮಹಾರಾಷ್ಟ್ರದಲ್ಲಿ ಮೋಸ ಮಾಡಿದ್ರಿ, ಬಿಟ್ಟಾಕಿ ಜಾರ್ಖಂಡ್ನಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ಬಂದಿದೆ. ಇಲ್ಲಿ 3 ಕ್ಷೇತ್ರಕ್ಕೆ 3 ಕ್ಷೇತ್ರವನ್ನು ಕೂಡ ಗೆಲ್ಲಿಸಿದರೆ ಜನ. ಅಂದ್ರೆ ಅದು ಗ್ಯಾರಂಟಿ ಕೆಲಸ ಮಾಡಿದೆ. ನಮ್ಮ ತಾಯಂದಿರು ಕಾಂಗ್ರೆಸ್ ಪಕ್ಷವನ್ನ ಆಶೀರ್ವಾದ ಮಾಡಿದ್ದಾರೆ. ಜನಪರವಾಗಿ ಕೆಲಸ ನಡೀತಾ ಇದೆ. ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ, DK ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಇವರು ಒಗ್ಗಟ್ಟಿನ ಪ್ರದರ್ಶನ ಮತ್ತೆ ನಮ್ಮ ಜನಪರವಾದ, ಬಡವರ ಪರವಾದ ಸರ್ಕಾರ. ಹಾಗಾಗಿ ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವು ನ್ಯಾಯವಾಗಿ ಏನು ಮಾಡ್ಲಿಕ್ಕಾಗಲ್ಲ. ಇದೆಲ್ಲ ಸಂದೇಶ ಏನಾಗಿದೆ ಗೊತ್ತಾ? 28ನೇ ವಿಧಾನಸಭಾ ಚುನಾವಣೆಯಲ್ಲಿ ದಿಕ್ಸೂಚಿಯಾಗಿದೆ. ನೆಕ್ಸ್ಟು ಕೂಡ ಬರುವ 28ನೇ ವಿಧಾನಸಭಾ ಚುನಾವಣೆಗೆ ನಾವು ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ. 150 ಸೀಟ್ಗೂ ಮಿಗಿಲು ಗೆಲ್ಲುತ್ತೆ. ನೀವು ಇಷ್ಟೇ, ನೀವೆಲ್ಲ ಬರೀ ನಿರುದ್ಯೋಗಿಗಳು ಮಾಡೋ ಕೆಲಸಿಲ್ಲ. ನೀವೇನೋ ಬಾಯಿ ಬಡ್ಕೊತಾ ಇರಿ, ಜನಕ್ಕೆಲ್ಲ ಗೊತ್ತಿದೆ ನೀವೇನು ಅಂತ. ನಮ್ಮ ನಾಯಕರುಗಳ ಬಗ್ಗೆ ನೀವು ಮಾತಾಡೋ ಅರ್ಹತೆನೂ ಯೋಗ್ಯತೆನೂ ಇಲ್ಲ. ಆಮೇಲೆ ನಮ್ಮ ಮಾಜಿ ಸಂಸದರು ಸುಮಲತಾ ಅವರು ಕೂಡ ಸರ್ಕಾರದ ಬಗ್ಗೆ ಭಾಳ ಟೀಕೆ ಮಾಡಿ ಹೋಗಿದ್ದಾರೆ. ಅವ್ರಿಗೆ ಗೊತ್ತಿದೆ ಅವ್ರ ಯಜಮಾನರು ಎಲ್ಲಿದ್ರು, ಅವ್ರ ಗಂಡ, ಅವ್ರ ನಮ್ಮ ನಾಯಕರಾದಂಥ ಅಂಬರೀಷಣ್ಣ ಎಲ್ಲಿದ್ರು, ಹೆಂಗಿದ್ರು ಅಂತ.
ಇವರು ಸ್ವಾರ್ಥಕ್ಕೆ ಅಲ್ಲಿ ಹೋಗಿ ಬಿ ಜೆ ಪಿ ಸೇರ್ಕೊಂಡಿದ್ದಾರೆ. ನಾನು ಅವರು ಕೂಡ ಈ ಮೂಲಕ ಮೇಡಮ್ ಅವರೇ, ನಿಮಗೂ ಯಾವುದೇ ಅರ್ಹತೆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತಾಡಲಿಕ್ಕೆ. ಅದು ಸರ್ಕಾರ ಪೂಜ್ಯ ಬಡವರ ಪರ ಸರ್ಕಾರ, ಅವು ಯಾವತ್ತೂ ಜನಪರವಾಗಿರುತ್ತೆ ಅಂಥೇಳಿ ನೀವು ಮತ್ತೆ ಇದನ್ನು ನೀವು ಮಾತನ್ನು ವಾಪಸ್ ತಗೋಬೇಕು ಅಂಥೇಳಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ.